ನಮಸ್ಕಾರ ಸರ್. ನಾನು ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ನನ್ನ ಸೀಟ್ ಕೂತ್ಕೊಂಡ್ರಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಒಳ್ಳೆ ಮರ್ಯಾದೆ. ಸಾರಿ ಪ್ಲೀಸ್ ಸಾರಿ ಕೇಳ್ತಾರೆ ಸದ್ಯ. ಕೂತ್ಕೊಳ್ರಿ. ಹೋಗಿ ಸಮ್ಮೆ. ನನ್ನ ಕಾರ್ನರ್ ಸೀಟು. ಏನ್ ಸರ್ ಹಿಂಗ್ ಮಾತಾಡ್ತಾರೆ? ಅಕ್ಕ ನೀವು ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಲ್ಲ. ಅಕ್ಕ ನೀನ್ ಕೂತ್ಕೊಳ್ಳಕ್ಕ, ಟಿಸಿ ಬರೋರ್ಗು ಕೂತ್ಕೊಳ್ಳಕ್ಕ. ಹೋಗಕ್ಕ ಕೂತ್ಕೊಳ್ಳಕ್ಕ. ಪಾಪ ತುಂಬಾ ಕಷ್ಟ ಪಡ್ತಾನೆ. ಲಗೇಜ್ ಬೇರೆ ಭಾರ. ಅವನೇ ಬಾರ. ಕೊಟ್ಟಾರ. ಇದೇನು ಮಂತ್ರವಾದಿ ಮಗ ಇದ್ದಾನೆ. ಯಾಕೆ ಈ ಹುಡುಗಿ ಇಷ್ಟೊಂದು ಅನ್ಕಂಫರ್ಟಬಲ್ ಆಗವಳೆ? ಇವ್ನು ನೋಡಿದ್ರೆ ಒಳ್ಳೆ ಗುರಾಯಿಸ್ತಾವನೆ, ಅವಳು ನೋಡಿದ್ರೆ ಇರಿಟೇಟ್ ಆಗ್ತಾವನೆ. ಒಂದು ಬೇರೆ ನೋಡಿದ್ರೆ ಪಾಪ ಅನ್ಸುತ್ತೆ. ಕೇಳಿಬಿಡೋಣ. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ನಿಮ್ಗೆ ಈ ಜಾಗ ಸೆಟ್ ಆಗ್ತಲ್ಲ ಅಂತ ಕಾಣುತ್ತೆ. ಯಾಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಾರ್ದು? ನೋ ಥ್ಯಾಂಕ್ ಯು. ಅಲ್ಲ, ನಿಮ್ಮೊಳದಕ್ಕೆ ಹೇಳ್ತಾರ ನಾನು. ನೋ ಥ್ಯಾಂಕ್ ಯು. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಅದನ್ನ ಅವ್ರು ಅರ್ಥ ಮಾಡ್ಕೊಂತಲ್ವಲ್ಲ ಸಾ. ಬಿಟ್ಟಾಕಿ ಸಾ. ಎದುರುಗಡೆ ವ್ಯೂನೇ ತುಂಬಾ ಚೆನ್ನಾಗಿದೆ. ಭೂಮಿ ಬಣ್ಣದ ಅಯ್ಯೋ ವಾಟರ್ ಟ್ಯಾಂಕು. ತೆಗ್ದಿಕ್ಕದೆ ಅಂದ್ರೆ ಇಜ್ಜಲ್ ಪುಡಿ ಆಗ್ಬಿಡ್ಬೇಕು ಮಗನೇ. ಮುಖ ನೋಡು. ಮುಖ ತಡಿಯ. ಸರ್ ಆಯ್ತು ಮೇಡಮ್, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಅಲ್ಲಿ ಸೀಟ್ ಅಡ್ಜಸ್ಟ್ ಆಗ್ತಲ್ಲ. ವಿಲ್ ಎಕ್ಸ್ಚೇಂಜ್. ಏಯ್ ಬೇಡ, ನೀವ್ ಅಲ್ಲೇ ಕೂತ್ಕೊಳ್ಳಿ. ಅಗೇನ್ ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಇರ್ಲಿ ಬಿಡಿ ಸರ್, ಫೀಲ್ ಮಾಡ್ಕೊಳ್ಳಿ. ಅಯ್ಯೋ ಗೊರಿಲ್ಲಾ. ಯಾಕ ಮೇಡಮ್, ಇವ್ರು ನಿಮ್ ಮಗನ? ಹೆಂಗೈತೆ? ನಾನು ಅವ್ರ ಮನೆ ಗಂಡ. ಮನೆ ಗಂಡ? ಹೌಸ್ ವೈಫ್ ಅಂತಾರಲ್ಲ ಆ ತರ ನಾನು ಹೌಸ್ ಹಸ್ಬೆಂಡ್. ಏನ್ ಮೇಡಮ್, ಕಲ್ಯಾಣ್ ಜ್ಯುವೆಲರ್ಸ್ ಮೈ ಮೇಲಿದೆ. ಬೇಜಾರಾದ್ರೆ ಮಣಪುರಂ ಗೋಲ್ಡ್ಗೆ ಹಾಕ್ತೀನಿ. ಬಂದ್ಬಿಡು. ಜೇಮ್ಸ್, ನನ್ಗೆ ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ. ನಾನ್ ಬೇರೆ ಕಡೆ ಹೋಗಿ ಕೂತ್ಕೋತೀನಿ. ಅಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಬೋದಾಗಿತ್ತು. ಅಲ್ಲ, ಸುಮ್ನೆ ಕೂತ್ಕೊಳ್ಳೋ. ಕೂತ್ಕೋ. ಬಂದ್ಬಿಟ್ಟು ಕೈ ಎಷ್ಟು ಚೆನ್ನಾಗಿದೆಯಲ್ಲ. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಹೋಗ್ಲಿ ಬಿಡಿ ಸರ್. ಸ್ಟಿಲ್ ಐ ಲೈಕ್ ಯು. ಬರ್ತಾರ ಬನ್ನಿ. ಓಕೆ. ಇವ್ರು ಯಾರೋ ಗ್ಯಾಪ್ ಅಲ್ಲೇ ತಬಲಾ ಶುರು ಮಾಡ್ತಾವನೆ. ಯಾಕಕ್ಕ ಅಲ್ಲೂ ಸೀಟ್ ಸಿಗ್ಲಿಲ್ವಾ? ಮೇಡಮ್, ಐ ಆಮ್ ಟೆಲ್ಲಿಂಗ್ ಯು ದಟ್ ಟೈಮ್ ಓನ್ಲಿ. ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಮೀ. ವೈ ಆರ್ ಡಿಸ್ಟರ್ಬಿಂಗ್ ಎವ್ರಿವನ್? ಕಮ್ ಆನ್ ಸಿಟ್ ಹಿಯರ್. ಎದೆ ಮೇಲೆ ಕಾಲಿಟ್ಬಿಡ್ತೀನಿ. ಮುಚ್ಕೊಂಡು ಕೂತ್ಕೊಳ್ಳೋ. ಜೇಮ್ಸ್, ಕರ್ಕೋ. ಇನ್ನೊಂದ್ಸತಿ ಕೂತ್ಕೋ ಅಂತ ಹೇಳಿದ್ರೆ. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಸರಿಯಾಗಿ ನಡೀರಿ. ಅಲ್ಲಿ ನೋಡ್ರಿ. ಏನಿದು ಸೂಟು ಬುಟ್ಟು ಹಾಕ ಬಂದ್ಬಿಟ್ಟಿದ್ದಾನೆ. ಲೋ ಓಲ್ಡ್ ಮ್ಯಾನ್. ಹಾಯ್ ಜಿಮ್ಮಿ. ಓ ನಾಟ್ ಜಿಮ್ಮಿ, ಮಮ್ಮಿ. ಮಮ್ಮಿ. ಮೈ ಪೈಪ್. ನಾಟ್ ಪೈಪ್, ವೈಫ್. ಮೈ ವೈಫ್ ಡಾರ್ಲಿಂಗ್. ಪುಟಿಂಗ್ ದಿಸ್ ಪ್ಯಾಂಟಿಂಗ್ ಶರ್ಟಿಂಗ್. Oh my soothing bloody fool. Oh no, bloody fool. Beautiful. Beautiful. Oh my sweet chap. Kiss. Darling. Darling. Old man. Darling. Going glowing. Bye. ಅಯ್ಯೋ ನಾಗಮಣಿ, ಮುಳುಗ್ ಹೋಯ್ತು ಕಣೆ. ನಮ್ಮ ಹಡಗು ಮುಳುಗ್ ಹೋಯ್ತು ಕಣೆ. ಅದು ಈ ಜನ್ಮದಲ್ಲಿ ಮೇಲೇರೋ ಕಾಣೋದಿಲ್ಲ ಕಣೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಸಿಂಗಾಪುರ್ಗ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರಿದ್ದಾರೆ ಅಲ್ಲಿ? ಇವಳು ಹುಚ್ಚುಚ್ಚ ಮಾತಾಡ್ತಾ ಇದ್ದಾಳೆ. ನಮ್ಮ ನಾಗಮಣಿ ಮಗನಿಗೆ ಹುಡುಗಿ ತಂದಿಲ್ವೇನೆ? ಅವರಪ್ಪ ಸಿಂಗಾಪುರದಲ್ಲಿ ಭಾರಿ ಶ್ರೀಮಂತನಂತೆ. 3 ಲೆದರ್ ಫ್ಯಾಕ್ಟ್ರಿ ಇದೆಯಂತೆ, ಭಾರಿ ಬಂಗ್ಲೆ ಇದೆಯಂತೆ. ನಾವಲ್ಲಿ ಹೋಗಿ ಶಟಪ್ ಆಗಿಬಿಟ್ರೆ ಜನ. ಅಯ್ಯೋ, ನಿಮ್ಗೆ ಎಷ್ಟು ತಲೆ ರೀ. ತಾಯಿ,
ನಮಸ್ಕಾರ ಅಮ್ಮ. ನಾವು ನಿನ್ನ ಹಾಗೆ ಹೆಚ್ಚು ಕಡಿಮೆ ನಿಂತರನೆಯ ಏನೋ ನಮ್ಮಲ್ಲಿ ಗುಂಪು ಜಾಸ್ತಿ ಇದೆ ಅಷ್ಟೇ. ಏನೋ ಬಂದಿದ್ಯಾ ತಗೊಳಪ್ಪ. ಅಯ್ಯೋ, ನಾನ್ ಭಿಕ್ಷೆ ಬೇಡೋಕ್ ಬಂದಿಲ್ಲಪ್ಪ, ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಗಳ? ಯಾವ ಮಗಳು? ಅಪ್ಪ ಮಗಳೇ, ಅಪ್ಪ ಮಗಳೇ, ಅಪ್ಪ. ಮಗಳೇ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಇದೇನಮ್ಮ ಸಗಣಿ? ಅಯ್ಯೋ, ಅದನ್ನೇ ಸ್ವಲ್ಪ ತಿಂದು ಅಡ್ಜಸ್ಟ್ ಮಾಡ್ಕೊಳಪ್ಪ. ಏನಯ್ಯ ಡೂಪ್ಲಿಕೇಟ್ ಡಾಕ್ಟ್ರು? ಅವತ್ತು ನಮ್ ಬೀಗ್ರು ಕುಬೇರ ಬಂದಾಗ ಬಂದಿದ್ರು, ಇವತ್ತು ಕುಚೇಲ್ನಾಗಿ ತಿರ್ಬೋಕಿ ಬಂದಾಗ ಬಂದಿದಾರಲ್ಲಪ್ಪ. ಎಲ್ಲಯ್ಯ ನಿನ್ನ ಒರಿಜಿನಲ್ ಮಾವ? This poor gentleman is my original ಮಾವ. ಅಯ್ಯೋ ನಿನ್ ಮಕ್ ಮಂಗಳಾರತಿ ಎತ್ತ. ನೀನೋ ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಈಗ ತಾವು ಬಂದ ಕಾರಣ ಏನು? ಮಗಳನ್ ಮದುವೆ ಮಾಡ್ಕೊಟ್ಮೇಲೆ ಮೊದಲನೇ ಸಾರಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮುಂದಿನ ಕ್ಯಾಂಪ್ ಯಾವುದು? ಇಲ್ಲೇ ಇಲ್ಲ. ಹ, ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗೋಯ್ತು. ಫೇಸ್ ಕಟ್ ನೋಡಿದ್ರೆ ಗೊತ್ತಾಗತ್ತೆ. ಏನ್ ವ್ಯಾಪಾರ ನಿಮ್ಮದು? ಕಡ್ಲೆಪುರಿ ವ್ಯಾಪಾರ. ಆ, ಓಹೋ, ಈಗ ನೀವು ತಂದಿರುವುದು ಅಳಿದು ಉಳಿದ ಚಲ್ಟ. ನಿಮ್ ಮುಂದಿನ ಉದ್ದೇಶ? ಮಗಳನ್ನ ಸಮೃದ್ಧವಾದ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಏನೋ ಕೊನೆ ಕಾಲದಲ್ಲಿ ಆನಂದವಾಗಿ ಚೆನ್ನಾಗಿ ತಿಂದು ಉಂಡು ಶರೀರನ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಬಂದೆ. ಇದಕ್ಕಿಂತ ಗಟ್ಟಿನ? ಹ್ಮ್. ನಾವೇ ಇಲ್ಲಿ ಒಣಗಿದ ಬೊಂಬುಗಳಾಗ್ ಕುಂತಿದೀವಿ, ನೀನ್ ಬೇರೆ ಬಂದ್ಯಾ? ಏನಪ್ಪಾ ಮಾಡೋದು? ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ರೇ ಸ್ವಾಮಿ, ಆ? ನೀವ್ ಯಾರು ಅನ್ನೋದು ಅಣ್ಣಯ್ಯನ ಹೆಂಡತಿಗೆ ಗೊತ್ತಾಗಬಾರ್ದು. ಅಯ್ಯೋ, ಬರ್ತಾ ದಾರಿನಲ್ಲಿ ಅಣ್ಣಯ್ಯನ್ ಭೇಟಿ ಮಾಡೇ ಬಂದೆ. ಏನದ? ಅಲ್ಲೊಂದ್ ದೊಡ್ಡ ಗುಂಪೇ ಸೇರ್ಕೊಂಡಿದೆ, ನೀನು ಹೋಗ ಗುಂಪಲ್ಲಿ ಸೇರ್ಕೋ ಅಂದ. ಓ, ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೇ ಬಂದು ಬಿಟ್ಟಿದ್ದಾನೆ ಇವನು. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ದಾಗಾಯ್ತು. ತಗಳಪ್ಪ, ಏನಿದು? ಪುಟ್ಕೋಸಿ. ಆ? ಅಖಿಲ ಕರ್ನಾಟಕ ಪುಟ್ಕೋಸಿ ಸಂಘದ ಲಾಂಛನ. ಅದಕ್ಕೆ ನಾನೇ ಪ್ರೆಸಿಡೆಂಟು, ಇವಳೆ ಜಾಯಿಂಟ್ ಸೆಕ್ರೆಟರಿ, ನೀನೇ ಹೊಸ ಮೆಂಬರು. ನಿನ್ ಪಂಚಾಯತ್ ಕಿತಾಕು, ಈ ಲಂಗೋಟಿನ ಹಚ್ಚು, ತಗ ಕೆಲ್ಸಕ್ಕೆ ಜಾಯಿಂಟ್ ಆಗು. ತುಂಬಾ ಸಂತೋಷ.
ಅಯ್ಯೋ ತುಟಿ ಎಲ್ಲ ಹಾಳು ಮಾಡ್ಕೊಂತವನಲ್ಲಪ್ಪ ಅಳಿ ಅಂದ್ರೆ ಮಾವ ನಾ ಮದುವೆ ಅಂತ ಆದ್ರೆ ಇದನ್ನೇ ಇವನೇನ್ ತಲೆಗೆ ಇಟ್ಟು ಬಿದ್ದು ಸ್ಕ್ರೂ ಕಳ್ಕೊಂಡ್ಬಿಟ್ನ ನೋಚೋ ಇದೇ ನಿಮ್ಮ ಮದುಮಗಳು. ಸರಿ ಬಿಡಪ್ಪ ಈಗೇನ್ ಗ್ಯಾರೇಜ್ಗಾ ಹೌದು ನಡಿ. ಬಟ್ಟೆ ಆಭರಣ ಎಲ್ಲ ಹಾಕ್ಸ್ಬೇಕು. ಹಾ ಸರಿ ಮದುಮಗಳ ಜೊತೆ ನಾನು ಕೂತ್ಕೊಳ್ಳ ಹಾ ಬಾ. ಓಕೆ ಹಾ ನಡಿ ಯಾಕೆ ಮಾಮ ಇಳಿ ಕೆಳಗೆ. ಇಳಿ ಯಾಕೆ ಹಾ ಮರ್ಯಾದೆ ಕೈಡ್ಗಳು ಕರ್ಕೊಂಬ. ಹಾ ಇಲ್ಲಾಂದ್ರೆ ಮಾಮಂತ ನೋಡಲ್ಲ ಕೆರತ ಹೋಗ್ಬಿಡ್ತೀನಿ. ಬೇಕಿತ್ತ ನಮ್ಗಿದು ಸರಿ ನಡಿಯಪ್ಪ ಆವ್. ಹೋಗೋ ಸಾರಿ ಮಾ ಸಾರಿ ಚಿನ್ನ. ಓ, ದೇವ್ರೇ. ನೋಡಿ 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 ಬಾ ಬಾ ನಾನೇ ನಿನ್ ಮೇಲೆ ಬರ್ತೀನಿ ಓಕೆನಾ. ಇದೇನು ಗಾಡಿನ ಗ್ಯಾರೇಜಿಗೆ ತಗೊಂಡು ಹೋಗ್ತಾವನೋ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾವನೋ ಮಾಮ, ಗೊತ್ತಿಲ್ಲ come back. ಬಂದೆ ಕಣ ಸುಸ್ತಾಗ್ತಿದೆ ಮಾಮ. ಇಲ್ಲಪ್ಪ ಸಂತೋಷ ಆಗ್ತಾ ಇದೆ ಆಮೇಲೆ ಬಾ. ನಿನ್ ಸವಾಸ ನನಗೆ ಲೇ ಪಪ್ಪುಸಿ ಏನಣ್ಣ ಬಾರ ಇಲ್ಲಿ ಗಾಡಿನ ನಿಗಿ 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 ಅಂತ ಹೊಳಿಯಂಗ್ ಮಾಡ್ಬಿಡ್ಬೇಕು ವಾ ಯಾವ್ದಣ್ಣ ಇದು ಗುಜರಿ ಮಾಡಲು ಗುಜ್ರಿ ಗಿಜ್ರಿ ಅಂದ್ರೆ ಗ್ಯಾರೇಜ್ಗೆ ಕಟ್ಟಿಗಿಸ್ಬಿಡ್ತೀನಿ ಹುಷಾರು. ಅಳಿ ಅಂದ್ರೆ ಅವನು ಹೇಳಿದ ಗಾಡಿಗೆ ನೀವ್ ಯಾಕೆ ಕುರ್ಕೊಂತಾ ಇದ್ದೀರಾ ಮಾಮ ಗಾಡಿ ಅಂತ ಬ್ಯೂಟಿ ಅಂತ ಸಾರಿ ಡಾರ್ಲಿಂಗ್ ಬ್ಯೂಟಿ ಅಂತದು. ಅವಳು ಅಷ್ಟೊಂದು ಬ್ಯೂಟಿಫುಲ್ ಅವಳ ಲಕ್ ಮೊದಲು ಕಾಲ್ ತೆಗಿ. ಸರಿಪ್ಪ ದೂರ ದೂರ ಅಯ್ಯೋ ಮಾಮ ಹಾ. ಅವಳು ನಕ್ಕಿದ್ರೆ ಸುನಾಮಿ ಹಾ. ಲುಕ್ ಕೊಟ್ರೆ ಬಾದಾಮಿ. ಹಾ. ಅವಳು ನುಗ್ಗಿದ್ರೆ ನಕಲ ಮಾಡೋ ಹುಡುಗಿರೆಲ್ಲ ನೆಣ ಹಾಕೊಂಡ್ಬಿಡ್ಬೇಕು. ಅಯ್ಯಯ್ಯೋ ಅವಳು ಕೋಪ ಮಾಡ್ಕೊತು ಅಂದ್ರೆ 6 ಪ್ಯಾಕ್ ಹುಡುಗರೆಲ್ಲ ಗಡಗಡ ಅಂತ ಶೇಕ್ ಆಗ್ಬಿಡ್ಬೇಕು. ಮಾಮ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹಾ. ಹೊಸ ಮಾಡೆಲ್ ಆಂಡ್ರಾಯ್ಡ್ 4G ಟಚ್ ಸ್ಕ್ರೀನ್ ವೈಟ್ ಸೆಲ್ ಫೋನ್ ತರ ಇದ್ದಾಳೆ. ಹಾ. ತೊಡೆ ತಟ್ ನಿಂತ್ಲು ಅಂದ್ರೆ ಅಣ್ಣಾಜರ ಕ್ಯಾಂಪ್ ಶುರುವಾಗಿ ಹೊರ ದೇಶದಲ್ಲಿ ಬಿದ್ದರೆ ಬ್ಲಾಕ್ ಮನಿ ಇಲ್ಲ ಪಾತ್ರ ಬಂದ್ ಬಿದ್ದಿರ್ಬೇಕು. ಲೋ ನೀನ್ ಹೇಳೋ ರೇಂಜ್ ನೋಡ್ತಾ ಇದ್ರೆ ಅವಳೇನು ಹುಡುಗಿನ ಪ್ರೀಪೇಡ್ ರೌಡಿನ ಅರ್ಥ ಆಗ್ತಿಲ್ವಲ್ಲ ಆಯ್ತು ಯಾಕೋ? ಬಿಡು ಮಾಮ ನಿನಗೆ ವಯಸ್ಸಾಗೋಯ್ತು. ನಿನಗೆ ಏನೇ ಇದ್ರು ರಂಗೋಲಿ ಬಿಡೋರು ಮುಸ್ರ ತಿಕ್ಕೋರು ಅವರೇ ಕರೆಕ್ಟ್. ರೋಡಲ್ಲಿ ಮರ್ಯಾದೆ ಕಳಿಬೇಡಪ್ಪ ಮತ್ತೆ ನೀವ್ ಇವಾಗ ಹೋಗ್ ಬೆಳಗ್ಗೆ ಬನ್ನಿ ಗಾಡಿನ ಹೆಂಗ್ ರೆಡಿ ಮಾಡಿ ಇರ್ತೀನಿ ಅಂತ ನೋಡಿ ನೀವ್ ಹಂಗೆ ಸರ್ಪ್ರೈಸ್ ಆಗಿ ಶಾಕ್ ಆಗ್ಬಿಡ್ಬೇಕು. ಸರ್ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ಶೇಕ್ ಮಾಡ್ಬಿಡ್ತೀನಿ. ಹಾ ಸಾವುಕಾರ ಉಲ್ತಾರ ಕೇಳಿದ್ರಲ್ಲ ಎಲ್ಲಿಡ್ಲಿ ನಾನು ತಲೆ ಮೇಲೆ ಇಡು. ತಗೊಳ್ಳಿ ಹೈ ಚಾರ್ಜ್ ಕೊಟ್ರೆ ನೋಡು ತಲೆ ಮೇಲೆ ಇಡ್ತಾನೆ. ಆಹಾ ಕಿಹಿಯದ್ ನೋಡಿ ಇವರು ಕೆಲಸ ಮಾಡ್ರೆ. ಅಲ್ ನೋಡ್ರೆ ಅಣ್ಣಯ್ಯ ನಿಮ್ ಹೆಂಗಸ್ರು ನಿಮ್ಮನ್ನ ಹುಡಿಕೊಂಡ್ ಬರ್ತಾವ್ರೆ. ಅಣ್ಣಯ್ಯೋ ಏನ್ ಮಂತ್ರ ಹಾಕಿದ್ಯಾ ನಿಮ್ ಹೆಂಗಸ್ರು ಇಲ್ಗೂ ಹುಡ್ಕೊಂಡ್ ಬರಂಗೆ. ಮಂತ್ರನೂ ಇಲ್ಲ ತಂತ್ರನೂ ಇಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡು. ನಮಸ್ಕಾರ ಕಣವಾ. ನಮಸ್ಕಾರ ಕಣವಾ. ನಮಸ್ಕಾರ ರೀ ರೀ ಇಲ್ಲಿಗೆ ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ. ಏನ್ ಮಾತಾಡ್ಬೇಕು? ಮಾತಾಡ್ಬೇಕು ರೀ. ಇಲ್ಲಿ ಬೇಡ ಗುಡ್ಸತ್ರ ಬಾಲ್ ಮಾತಾಡೋಣ. ಅಣ್ಣಯ್ಯ ನಾವೊಂದ್ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಹೇಳಿ. ನಿಮ್ ಹೆಂಡ್ರಿ ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇವನಿ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನ್ ಮಾಡ್ತಾರೆ ಹೇಳಿ. ಈಗ ಈ ತಿಜೋರಿ ಕೈನ ಇಸ್ಕೊಂಡ್ ಇಟ್ಕೊಂಡು ಇವ್ರ ಮೈ ಏನ್ ಸ್ವರ್ಗೋಯ್ತದೆ ಹೇಳಿ. ಯೋ ನಾನು ಕಾಲೇಜ್ ಓದಿ ಡಿಗ್ರಿ ತಗೊಂಡಿರೋದು ಈ ಮನೆ ಖಜಾನೆ ಕಾಯೋಕಲ್ಲ. ಥೋ ನಿನ್ನ ನೀನು ಓದ್ಬಿಟ್ರೆ ಇದೆಲ್ಲ ಮಾಡಬಾರ್ದಂತಿದ್ಯಾ? ಅಮ್ಮ ಕೊಡಮ್ಮ ಇಲ್ಲಿ ಬೇಕಿದ್ ಕೈನ. ಅಣ್ಣಯ್ಯ ಅವಳಿಗೆ ಯಾಕಪ್ಪ ಸುಮ್ನೆ ತೊಂದ್ರೆ. ನೀನ್ ಎದರ್ಬೇಡ ಕೊಡಮ್ಮ ಇಲ್ಲಿ. ಅಲ್ಲ ಅದು ಜಲ್ದಿ ಕೊಡಮ್ಮ. ನಾಗಮಣಿ ಕೊಟ್ಬಿಡು ಕೊಡು. ನೋಡೆ ಇವತ್ತಿಂದ ಈ ಮನೆ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕು. ಅಪ್ಪಿ ತಪ್ಪಿ ಬಿಗಿದ ಕೈ ಬೇರೆ ಯಾರ ಕೈಗಾದ್ರೆ ಹೋದ್ರೆ ನಿನ್ನ ಸಿಗದಾಕ್ಬಿಡ್ತೀನಿ. ಹಾ ಬೀಗದ ಹೊರಟೋಯ್ತಲ್ಲ ಅಪ್ಪ. ಮಾವ ನೀನ್ ಯಾಕೆ ಗುಳೋ ಅಂತ ಅಳ್ತಾ ಇದ್ಯಾ? ಅಳೋದು ಬೇಡವಾ? ಹಾಗೆಲ್ಲ ಅಳ್ಬಾರ್ದು. ಹೋಗ್ ತೋಟದಲ್ಲಿ ಕೆಲಸ ಮಾಡು. ಹಾ ನಡೀರಿ ಇಲ್ಲೇ ನಿಂತ್ರೆ ಪುಟ್ಕೋಸಿ ಉತ್ತರೋಗುತ್ತೆ. ಚೆನ್ನಾಗಿ ಖಾಲಿ ಮಾಡಿ. ಸರಸ್ವತಿ ಏನೇ ಇದು? ಹೇಳ್ದೆ ಕೇಳ್ದೆ ವಾಂತಿ ಮಾಡಿದ್ರೆ ಸಜ್ಜ. ಈ ಮನೇಲಿ ದಿನ ಒಬ್ಬೊಬ್ರಿಗೆ ಏನಾದ್ರು ಒಂದು ಆಗ್ತಾನೆ ಇದೆಯಲ್ಲ. ಡಾಕ್ಟ್ರೆ ಇವಳಿಗೆ ಏನಾಯ್ತು ಅಂತ ಬಂದ್ ನೋಡಿ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಇದೇನು ಅಂತ ನನಗ್ ಗೊತ್ತು. ನೀನ್ ಯಾವಾಗ ಡಾಕ್ಟರ್ ಓದ್ದೆ? ನಗೋದೆಲ್ಲ ಬಿಟ್ಟು ಏನ್ ವಿಷಯ ಅಂತ ಹೇಳು. ಅದು ಶರ್ಟ್ ಅದಲ್ಲ ರೀ, ನೀವು ತಂದೆ ಆಗ್ತಿದ್ದೀರಿ. ಅಪ್ಪನ ನಾನು ಅಪ್ಪನ ಅಪ್ಪ ನಾನು ಅಪ್ಪ ಆಗ್ತಾ ಇದ್ದೀನಿ. ಅಮ್ಮ ನಾನು ಅಪ್ಪ ಆಗ್ತಾ ಇದ್ದೀನಿ. ಲೋ ಕರಿಯ ನಾನು ಅಪ್ಪ ಆಗ್ತಾ ಇದ್ದೀನಿ ಕಣ. ಹೋಗಿ ನನ್ನ ಮಾವನ್ಗೆ ನಾನು ವೀರ ಸಾಹಸ ಹೇಳ್ಬಿಟ್ ಬಾ. ಇದೇನ್ ಹಾಗೆ ತುಂಬ್ಕತಾ ಇದೀಯ ನೀನು? ನಮ್ಮಪ್ಪ ದನದ ಕೊಟ್ಟಿಗೆ ಈಗ ದಾನ ತಪ್ಪಿ ಬಿದ್ದು ಹೋಗಿದ್ದಾನೆ.
ಅದಕ್ಕೆ ಸ್ವಲ್ಪ ಇರಿ. ಏನಿದು ನಿಮ್ಗೆ ಯಾವಾಗ್ಲೂ ತಿನ್ನೋದೇ ಯೋಚನೆನಾ? ಅಯ್ಯೋ ನಾಗಮಣಿ ನೀ ಸ್ವಲ್ಪ ಸುಮ್ನಿರು. ಆ ಸರಸ್ವತಿ ಬಂದ್ರೆ ನಮ್ಗೆ ಏನೇನು ಸಿಕ್ಕುದಿಲ್ಲ.